ಅದೇ ಇಷ್ಟೊಂದು ಪ್ರಾಜೆಕ್ಟ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅಂತಂದರೆ ಅಂದರೆ ಹೆಂಗೆ ಟೈಮ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಿ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಟೈಮ್ ಕೊಡ್ತೀರಿ? ಆ ಕಡೆ ಜಿಮ್, ನಿಮ್ಮ ಇನ್ಸ್ಟಾ ತೆಗೆದ್ರೆ ಅಲ್ಲಿ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿರ್ತೀರಿ, ನೀವೇ ಹೀರೋ. ಅಂದರೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವ್ರು ಪಕ್ಕ ಹೀರೋ ಆಗಿ ಕಣಕ್ಕೆ ಇಳಿತಾ ಇದ್ದಾರೆ ಅಂತ ಅನಿಸುತ್ತೆ ಆ ವರ್ಕೌಟ್ ವೀಡಿಯೋಸ್ನ ನೋಡಿದಾಗ. ಇಲ್ಲ, ಇದು ನಾನು ಚೇತನ್ ಮಂಡಾಡಿ ಅವರು ನ್ಯಾಷನಲ್ ಅವಾರ್ಡ್ ತೊಗೊಂಡು ಡೈರೆಕ್ಟರ್ ಇದ್ದಾರಲ್ಲ, ಅವರು ನಂದು ಸೇರಿ ಒಂದು ಪ್ಲಾನಿಂಗ್ ನಡೀತಾ ಇದೆ. ಈಗ ಅವರು ಒಂದಷ್ಟು ನನಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಮಾವುತ ಅಂತ ಟೈಟ್ಲು. ಇದರ ನಡುವೆ ಒಂದು 60 ದಿನ ಡೇಟ್ ಕೊಡಿ ಅಂತ ಕೇಳಿದ್ದಾರೆ. ತುಂಬ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರೆ. ಸ್ಕ್ರಿಪ್ಟು ನಾವಿಬ್ಬರು ಸೇರಿ ಮಾಡಿದ್ದೀವಿ. ಪ್ರೊಡಕ್ಷನ್ ಹೊಸ ಕಂಪ್ನಿ. ನಾನೇ ಲೀಡ್ ಮಾಡ್ತಾಯಿದ್ದೀನಿ. ಹೀರೋ ಅಂತ ಹೇಳೋಕ್ಕಿಂತ ಮುಂಚೆ ಒಂದು ಲೀಡ್ ಅಂತ ಹೇಳ್ಬೋದು. ಒಳ್ಳೆ ಪ್ಲಾಟ್ ಪಾಯಿಂಟ್ ತಂದಿದ್ರು ಅವರು. ಬಹುಶಃ ಆಗಸ್ಟ್ ನನ್ನ ಬರ್ಡೇ ಒಳಗಡೆ, ಅದನ್ನು ಆಗಸ್ಟ್ 15ಕ್ಕೆ ನನ್ನ ಬರ್ಡೇ, ಅಷ್ಟರೊಳಗಡೆ ಆ ಸಿನಿಮಾನ ಟೇಕ್ ಆಫ್ ಮಾಡಿ ಸರಿ ಮಾಡಬೇಕು ಅಂತಿದೆ. ನಡೀತಾ ಇದೆ ಪ್ಲ್ಯಾನಿಂಗ್, ಅದು ಕೂಡ ರೆಡಿ ಆಗ್ತಿದೆ. ಟೈಮ್ ಹೆಂಗೆ ಸಿಗುತ್ತೆ ಅಂದರೆ, ನಂದೊಂದು ಸಿದ್ಧಾಂತ ನಾನು ಇತ್ತೀಚಿನ ದಿನಗಳಲ್ಲಿ ಕಲ್ತ್ಕೊಂಡೆ. ಮೂಟೆ ಹೊತ್ತರೂ ಧ್ಯಾನಸ್ಥನಾಗಿ ಮೂಟೆ ಹೊರಬೇಕು ಅಂತ. ಒಂದೇ ಕೆಲಸ ಕರೆಕ್ಟಾಗಿ ಮಾಡಬೇಕು. ಒಂದು ವಿಭಾಗದಲ್ಲಿ ಸಿನಿಮಾದಲ್ಲಿ ಮಾಡಿದ್ರೆ ನೀವು ಸಿನಿಮಾಟೋಗ್ರಾಫರಾಗಿ ಮಾಡಿ, ಆ್ಯಕ್ಟ್ರಾಗಿ ಮಾಡಿ, ಡೈರೆಕ್ಟ್ರಾಗಿ ಮಾಡಿ, ಎಡಿಟ್ರಾಗಿ ಮಾಡಿ, ಎಲ್ಲ ಒಂದೇ ಮನೆ. ಅದು ಒಂದು ಮನೇಲಿ ಅಡುಗೆ ಮನೆ, ಹಾಲು, ದೇವ್ರ ಮನೆ ಇದ್ದಂಗೆ. ನೀವು ಅಲ್ಲಿಲ್ಲೆಲ್ಲೋ ಕಾಲಿಟ್ಟರೆ ಆಗಲ್ಲ. ಅದು 100 ಕಡೆ ಗುಂಡಿ ತೋಡಿದ್ರೆ ನೀರು ಬರೋಲ್ಲ. ಒಂದೇ ಕಡೆ ತೋಡಬೇಕು. ಯಾವಾಗ ಒಂದೇ ಕಡೆ ಗುಣಿಯನ್ನು ತೋಡೋದಕ್ಕೆ ಶುರುವಾದ್ನೋ ನೀರು ಬರೋದಕ್ಕೆ ಶುರುವಾಯಿತು. ಅಷ್ಟೇ. ಒಂದೇ ಮಾರ್ಗದಲ್ಲಿ ಹೋಗ್ಬೇಕಷ್ಟೇ. ಗೋಕರ್ಣಕ್ಕೆ ಹೋಗ್ಬೇಕಾದವರು ಬೆಳಗಾಮಿಗೆ ಬಸ್ ಹತ್ಕೋಬೇಡಿ. ನಾನು ಹೇಳೋದು ಯೂತ್ಸ್ಗೆ, ನೀವು ಬೆಳಗಾಮಿಗೆ ಹೋಗ್ಬೇಕು ಅಂದರೆ ಬೆಳಗಾಂ ಬಸ್ಸೇ ಹತ್ತಬೇಕು. ಬೆಳಗಾಂ ಕಡೆಗೆ ಹೋಗಬೇಕು. ಗೋಕರ್ಣನ ತಲೆಯಲ್ಲಿ ಇಟ್ಕೊಂಡು ಹೋದರೆ ಬೆಳಗಾಂ ಬರಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.